ಇವತ್ತಿನ ಕೆಲಸ ಬಂದು ಗೋಡಿನಾಳ್ ಹತ್ರ ಇರೋದು. 3 ಮೋಟ್ರ್ ಅದಾವು, 3 ಮೋಟ್ರ್ ಎತ್ಕೊಂಡ್ ಬರ್ಬೇಕು. ಇವಾಗ ಹೋಗಮ್ಮ, ಯಾವ್ಯಾವ ಬರ್ತಾವ ಯಾವ್ಯಾವ ಬರಲ್ಲ ನೋಡೋಣ. ಇದೊಂದು ಎತ್ತಬೇಕು. ಇದಾದ್ಮೇಲೆ ಅಲ್ಲೊಂದು ಐತಿ, ಇಲ್ಲಿ ಕಾಣುತ್ತಲ್ಲ ಸ್ಟಾರ್ಟರ್ ಡಬ್ಬಿ, ಅದ್ರ ಮುಂದನೆ ಐತೆ, ಅದೊಂದು ಎತ್ತಬೇಕು. ಅದಾದಮೇಲೆ ಒಂದು 3 HP ಒಂದು ಐತೆ, ಅದನ್ನು ಎತ್ತಬೇಕು. ಇವತ್ತು ಕೆಲಸ ಇಷ್ಟೈತೆ. ಕಟ್ಟಿಗೆ ಆಮೇಲೆ ವೆಹಿಕಲ್ ಕಟ್ಟಿಗೆ ಇರ್ಲಾರ್ದಕ್ಕೆ ಟ್ಯಾಕ್ಟ್ರಲ್ಲಿ ಎತ್ತೀವಿ. ಟ್ಯಾಕ್ಟ್ರಲ್ಲಿ ಎತ್ತಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಎತ್ತಬೇಕು. ಏನಾದರೂ ಮಿಸ್ ಆತಂದರೆ ಭಾಳ ಡೇಂಜರು. ಯಾರು ಈ ಥರ ಸಾಹಸ ಮಾಡೋಕ್ಕೆ ಹೋಗಬೇಡಿ. ನಮ್ಗೆ ಗೊತ್ತಿದೆ, ಮಾಡ್ತೀವಿ. ಗೊತ್ತಿಲ್ಲದೆ ಇರೋರು ಮಾಡಬೇಕು. ಮೋಟ್ರ ಎತ್ತಿದ್ವಿ, ಸ್ವಲ್ಪ ಹಿಡ್ಕೊಂಡಿತ್ತು ನೋಡಿ, ಯಾವ ಥರ ಹಿಡ್ಕೊಂಡಿದೆ ಮೋಟ್ರ. ಭಾಳ ಕಷ್ಟ ಇತ್ತು. ಇಷ್ಟು ಪೈಪ್ ಇದ್ದಾವೆ, 7 ಪೈಪ್ ಇತ್ತು. 7 ಪೈಪನ್ನು ಎತ್ತಿದ್ದೀವಿ. ಟ್ಯಾಕ್ಟ್ರು 7 ಪೈಪ್ ಎತ್ತಿ, ಇನ್ನೊಂದು ಮೋಟ್ರ್ ಇತ್ತು, ಅದನ್ನು ಎತ್ತಾಯಿದ್ದೀವಿ. ಅದಕ್ಕೂ ಟ್ಯಾಕ್ಟ್ರಲ್ಲಿ ಎತ್ತಿದ್ದೀವಿ. ಈ ನಮ್ಮ ಅಣ್ಣನ ಕೈಲೇ ಕಟ್ಟಿಗೆ ಬಿಟ್ಟು ಅಂದರೆ ಆಗಲ್ಲಪ್ಪ ಅಂತಂದ್ರೆ, ಹಂಗಾಗಿ ಟ್ಯಾಕ್ಟ್ರ್ ಇದ್ದರೆ ಟ್ಯಾಕ್ಟ್ರ್ ತಮ್ಮ ಅಂದರೆ ಟ್ಯಾಕ್ಟ್ರ್ ತಮ್ಮ ಮೆಕ್ಯಾನಿಕ್ರು. ಟ್ಯಾಕ್ಟ್ರಲ್ಲೇ ಶರಣಪ್ಪ ಗೋಡಿನಾಳ ಅಂತ ಮಗ ತೋರ್ರಿ ಮೆಕ್ಯಾನಿಕ್. ಒಂದು ವಿಡಿಯೋ ಮಾಡುವ. ಏ ಬಾರು ಬರಲ್ಲ, ಏ ಅಷ್ಟ ನೀ ಹಿಡ್ಕ ಏ ಮಾಡೋ ಬಿಡು ಬಿಡು. ಹೈಟ್ ಐತಲ್ಲ ಇದನ್ನು ಎತ್ತಿದ್ವಿ ಮೋಟ್ರು. ಇದೇನು ಹಿಡ್ಕೊಂಡಿದ್ದಿಲ್ಲ ಮೋಟ್ರು. ಇವನು 7 ಪೈಪ್ ಎತ್ತಿ ನಮ್ಮ ಗ್ಯಾರೇಜಿಗೆ ಬಂದ್ವಿ. ಅಂಗಡಿಗೆ ಬಂದರೆ ನಮ್ಮ ಡ್ಯಾಡಿ, ನಮ್ಮ ಬ್ರದರ್ ಒಂದು ಮೋಟ್ರ್ ಎತ್ಕೊಂಡ್ಬಂದಿದ್ದ. ಅದೇನೋ ಕೇಬಲಲ್ಲಿ ಕಟ್ಟಾಗಿತ್ತಂತೆ, ಅದಕ್ಕೆ ಜಾಯಿಂಟ್ ಮಾಡ್ತಾಯಿದ್ರು. ನಮ್ಮ ಡ್ಯಾಡಿ ಜಾಯಿಂಟ್ ಮಾಡಿ ಫಿಕ್ಸ್ ಮಾಡಿ ಇರ್ತಿದ್ರು. ಇದೇ ನಮ್ಮ ಶಾಪು. ಆಮೇಲೆ ನಾವು ರಿಪೇರಿ ಮಾಡೋದು ಎಲ್ಲ ಇಲ್ಲೇ. ಯಾರಾದರೂ ಹತ್ತಿರದವರು ಇದ್ದರೆ, ಇಲ್ಲಿದ್ರ ಅಕ್ಕಪಕ್ಕ ಯಾರಾದರೂ ಇದ್ದವರು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಸರ್ವಿಸ್ ಇರ್ತದೆ. ಹೊಸ ಮೋಟ್ರು ಅಂದರೆ ಹೊಸ ಮೋಟ್ರು, ರಿಪೇರಿ ಅಂದರೆ ರಿಪೇರಿ ಎಲ್ಲನೂ ಇರ್ತದೆ.